ಮಿಸ್ಟರ್ ಜಯರಾಮ್ ರಮೇಶ್ ಅಂತ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಲ್ಲಿ ಯಶಸ್ವಿಯಾಗಿ ಮೊದಲನೇ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ನಮ್ಮೊಂದಿಗಿದ್ದಾರೆ. ಇವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಇವಾಗ ಒಂದು 6 ವಾರ ಆಗಿದೆ. ಇವಾಗ ಆಲ್ಮೋಸ್ಟ್ ನಾರ್ಮಲ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ಅವರು ಸ್ಲೋ ಆಗಿ ರಿಕವರಿ ಆಗ್ತಿದ್ದಾರೆ. ಸೊ ಇವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಯಾರ್ಯಾರಿಗೆ ಕೊನೆ ಹಂತದ ಲಿವರ್ ಸಮಸ್ಯೆ ಇರುತ್ತೆ ಅವ್ರಿಗೆ ಫೈನಲ್ ಆಗಿ ಸೊಲ್ಯೂಷನ್ ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್. ನಮ್ಮ ಕರ್ನಾಟಕದಲ್ಲಿ ಮೇನಾಗಿ ಕಾರಣ ಅಂತ ನೋಡಿದ್ರೆ ಇನ್ನೂ ಸಹ ಮದ್ಯಪಾನ ಲಿವರ್ ಸಮಸ್ಯೆಗೆ. ಅದಾದ ನಂತರ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಈ ನಡುವೆ ಫ್ಯಾಟಿ ಲಿವರ್ ಅಂತ ನೋಡ್ತೀವಿ. ಸೊ ಮಿಸ್ಟರ್ ಜಯರಾಮ್ ರಮೇಶ್ ಅವ್ರಿಗೆ ಒಂದು ಯುನೀಕ್ ಪಿತ್ತನಾಳದ ತೊಂದರೆ, ಇದರಲ್ಲಿ ಯಾವುದೂ ಇಲ್ಲದೆ ಒಂದು ಪಿತ್ತನಾಳದ ತೊಂದರೆ. ಇದನ್ನು ಪ್ರೈಮರಿ ಸ್ಕ್ಲಿರೋಸಿಂಗ್ ಕೊಲಾಂಜೈಟಿಸ್ ಅಂತೀವಿ. ಇದು ಒಂಥರ ಆಟೋ ಇಮ್ಯೂನ್ ಲಿವರ್ ಕಂಡೀಷನ್. ನಮ್ಮ ದೇಹದಲ್ಲಿರೋ ಆ್ಯಂಟಿಬಾಡೀಸೇ ಪಿತ್ತನಾಳನ ಅಟ್ಯಾಕ್ ಮಾಡಿ ಅದರಿಂದಾಗಿ ಲಿವರು ಅವ್ರದ್ದು ಡ್ಯಾಮೇಜ್ ಆಗಿತ್ತು. ಅವರು ಆಲ್ಮೋಸ್ಟ್ ಒಂದು 4 ತಿಂಗಳಿಂದ ವೇಟಿಂಗ್ ಲಿಸ್ಟಲ್ಲಿದ್ದರು. ದೇವ್ರ ದಯದಿಂದ ಅವ್ರಿಗೆ ಬ್ಲಡ್ ಗ್ರೂಪ್ ಕಂಪ್ಯಾಟಬಲ್ ಆರ್ಗನ್ ಡೋನರ್ ಅಲೋಕೇಟ್ ಆದರು. ಸೊ ನಾವು ಏನೇ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದರೆ ಇದರಲ್ಲಿ ಆರ್ಗನ್ ಡೊನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಂಗಾಂಗ ದಾನ ಅನ್ನೋದು ಒಂದು ಕುಟುಂಬ ಆಗಲಿ ಒಬ್ಬರಾಗಲಿ ಮಾಡುವಂಥ ಒಂದು ನಿಸ್ವಾರ್ಥ ಮತ್ತು ಉದಾತ್ತವಾದ ಒಂದು ಕಾರ್ಯ. ಈ ಅಂಗಾಂಗ ದಾನ ಇಲ್ಲದೆ ನಾವು ಯಾವುದೇ ಥರದ ಆರ್ಗನ್ ಟ್ರಾನ್ಸ್ಪ್ಲಾಂಟ್ನ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲಿ 2,000 ಜನ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ. ಅದರಲ್ಲಿ ಕರ್ನಾಟಕದಲ್ಲಿ ಹೋದ ವರ್ಷ ಆರ್ಗನ್ ಡೊನೇಷನ್ ಆಗಿದ್ದು ಒಂದು 200, ಅಂದರೆ ಒಂದು 10% ಜನಕ್ಕೆ ಮಾತ್ರ ಇದರಿಂದ ಬೆನಿಫಿಟ್ ಸಿಗುತ್ತೆ. ಸೊ ಅದರಲ್ಲಿ ದೇವ್ರ ದಯದಿಂದ ಜಯರಾಮ್ ಅವ್ರಿಗೆ ಈ ಥರ ಆರ್ಗನ್ ಡೋನರ್ ಒಬ್ಬರು ಅವೈಲೇಬಲ್ ಆದರು. ನಾವು ಯಶಸ್ವಿಯಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಅವರೊಂದು 2 ವಾರ ಹಾಸ್ಪಿಟ್ಲಲ್ಲಿದ್ದರು. ಅದಾದ ನಂತರ ಇವಾಗ ರಿಕವರ್ ಆಗಿ ಸ್ಲೋ ಆಗಿ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದಾರೆ. ನನ್ನ ಹೆಸರು ಡಾಕ್ಟರ್ ನಿಶ್ಚಯ್ ಆರ್. ನಾನು ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರಾಂಟಾಲಜಿಸ್ಟ್ ಮಣಿಪಾಲ್ ಹಾಸ್ಪಿಟ್ಲಲ್ಲಿದ್ದೀನಿ. ಸೊ ನಮ್ಮಲ್ಲಿ ಈಗ ಜಯಂತ್ ಸರ್ ಹೇಳ್ದಂಗೆ ಕಳೆದ 1 ತಿಂಗಳಲ್ಲಿ ಸುಮಾರು 15 ದಿನದ ಗ್ಯಾಪಲ್ಲಿ 3 ಲಿವರ್ ಟ್ರಾನ್ಸ್ಪ್ಲಾಂಟ್ ಯಶಸ್ವಿಯಾಗಿ ಕೈಗೊಂಡಿದ್ದೀವಿ. ಇದು ಕೇವಲ ಪೇಷಂಟಿಗೆ ಒಂದು ಹೊಸ ಜೀವನ ಅಷ್ಟೇ ನೀಡೋದಿಲ್ಲ. ಈಗ ನಮ್ಮ ಹಾಸ್ಪಿಟಲ್ ಅಥವಾ ಈ ಭಾಗದ ಜನರಿಗೆ ಈ ಮೈಸೂರಂಥ ಜಾಗ ಅಥವಾ ಮೈಸೂರು ಸುತ್ತಮುತ್ತಲಿನ ಜಾಗದಲ್ಲಿರುವಂತಹ ಪೇಷಂಟ್ಸ್ಗಳಿಗೆ ಹತ್ತಿರದಲ್ಲೇ ಅವರಿಗೆ ಇಂಥ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಫೆಸಿಲಿಟಿ ಸಿಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಸುತ್ತಮುತ್ತಲಿನ ಪೇಷಂಟ್ಸ್ಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಇನ್ನೊಂದು ಏನಂದರೆ ಸರ್ಜನ್ಸ್, ಆಲ್ದೋ ನಮ್ಮ ಸರ್ಜನ್ಸ್ ಬೆಂಗಳೂರಿಂದ ಟೀಮ್ ಬರ್ತಾರೆ. ಟ್ರಾನ್ಸ್ಪ್ಲಾಂಟ್ ಆದ ನಂತರವೂ ನಮ್ಮ ಚೀಫ್ ಅನಸ್ಥೆಟಿಸ್ಟ್ ಇರ್ಬೋದು ಅಥವಾ ಸರ್ಜನ್ಸ್ ಟೀಮ್ ಇರ್ಬೋದು, ಒಬ್ಬರು 24 ಗಂಟೆ ಮೈಸೂರಿನಲ್ಲೇ ಉಳಿದು ಪೇಷಂಟ್ ಪೂರ್ತಿಯಾಗಿ ಸೇಫ್ ಝೋನಲ್ಲಿದ್ದಾರೆ ಅಂತ ಆದಮೇಲೆ, ಕೆಲವು ಸಲ ಏನಾಗ್ತದೆ, ಅಕಸ್ಮಾತ್ ದೇರ್ ಇಸ್ ಅ ಸ್ಮಾಲ್ ಇಶ್ಯೂಸ್, ಬ್ಲೀಡ್ ಆಗ್ಬೋದು, ಏನಾದರೂ ಆದರೆ ಎಕ್ಸ್ಪ್ಲೋರ್ ಮಾಡಬೇಕಾಗಿ ಬರ್ಬೋದು. ಆ ಥರ ಸನ್ನಿವೇಶ ಉಂಟಾದರೆ ನಾವು ಅವೈಲೇಬಲ್ ಇದ್ದೀವಿ 24 ಗಂಟೆ ಅಲ್ಲ, ಯಾವಾಗ ಬೇಕಾದರೂ ವಿ ಆರ್ ಆನ್ ಅವರ್ ಟೋಸ್ ಟು ಪ್ರೊಟೆಕ್ಟ್ ಅವರ್ ಪೇಷಂಟ್ಸ್ ಹೆಲ್ತ್ ಅನ್ನೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಇದೆ ಈ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಈ ಒಂದು ಅಡ್ವಾನ್ಸ್ಡ್ ಶಸ್ತ್ರಚಿಕಿತ್ಸೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಶುರುವಾಗಿರೋದು. ಆ್ಯಂಡ್ ಜಯರಾಮ್ ಸಂಪತ್ ಅವರಿಂದ ಇದು ಶುರುವಾಗಿ ಈಗ ಆಲ್ಮೋಸ್ಟ್ 3 ಪೇಷಂಟ್ಸು ತುಂಬ ಒಳ್ಳೆಯ ರೀತಿಯಲ್ಲಿ ಗುಣಮುಖರಾಗಿದ್ದಾರೆ. ಸೊ ಅದೊಂದು ವಿಷಯ ಹೇಳ್ತೀನಿ. ಇನ್ನೊಂದು ಆರ್ಗನ್ ಡೊನೇಷನ್, ಜಯಂತ್ ಸರ್ ಹೇಳ್ದಂಗೆ ತುಂಬ ಮುಖ್ಯ. ಸೊ ನಾವು ಒಂದು ಕುಟುಂಬಸ್ಥರು, ಈಗ ಬ್ರೈನ್ ಡೆಡ್ ಆದ ಪೇಷಂಟ್ಗೆ ಅವ್ರ ಸಂಬಂಧಿಕರು ಕೆಲವರು ನಾವು ಡೊನೇಟ್ ಮಾಡಿಬಿಡೋಣ, ಇನ್ನೇನು ನಮ್ಮ ಹುಡುಗನಿಗೆ ಅಥವಾ ನಮ್ಮ ಪೇಷಂಟಿಗೆ ಅದು ಏನು ಉಪಯೋಗ ಆಗೋದಿಲ್ಲ, ಬೇರೆಯವ್ರಿಗಾದರೂ ಅದು ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಕೆಲವರು ನಾವು ಆರ್ಗನ್ ಡೊನೇಟ್ ಮಾಡ್ತೀವಿ ಅಂದರು.
ಕುಟುಂಬಸ್ಥರು ತುಂಬ ಜನ ಇರ್ತಾರೆ. ಆ ತುಂಬ ಜನರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಮನಸ್ಥಿತಿ ಇರುತ್ತೆ, ಏನಕ್ಕೆ ಮಾಡಬೇಕು, ಬೇಡ, ಹಾಗೆ ಅವ್ರನ್ನ ಅಂತ್ಯಕ್ರಿಯೆ ಮಾಡೋಣ, ಈ ರೀತಿ ಎಲ್ಲ. ಸೊ ಬೇರೆಯವರೆಲ್ಲ ಏನು ಯೋಚಿಸ್ಬೇಕಂದ್ರೆ ಅವರು ಹೋದ ಮೇಲೂ ಅವರ ಅಂಗಾಂಗಗಳು ಬೇರೆಯವ್ರಿಗೆ ಲೈಫ್ ಕೊಡ್ತದೆ. ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಕಣ್ಣುಗಳಿರ್ಬೋದು. ಸೊ ಆ ದೃಷ್ಟಿಲಿ ಬೇರೆಯವ್ರಿಗೆ ಹೆಲ್ಪ್ ಆಗೋ ರೀತಿ ನಾವು ನಡ್ಕೊಂಡ್ರೆ ದೇವರು ಕೂಡ ಮೆಚ್ತಾನೆ ಅಂತ ನಾನು ಭಾವಿಸ್ತೀನಿ. ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಇದರಲ್ಲಿ ಏನಂದರೆ ನಮ್ಮ ಶರೀರದ ರೋಗ ನಿರೋಧಕ ಕಣಗಳೇ ನಮ್ಮ ಅಂಗಾಂಗದ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಡ್ಯಾಮೇಜ್ ಮಾಡ್ತದೆ. ಇದರಲ್ಲಿ ಏನಾಗ್ತದೆ ಅಂದರೆ ನಮ್ಮ ಇಮ್ಯೂನ್ ಸೆಲ್ಸ್ ನಮ್ಮ ಪಿತ್ತನಾಳವನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಪಿತ್ತನಾಳ ಲಿವರ್ ಒಳಗಡೆ ಸಣ್ಣ ಸಣ್ಣ ನಾಳಗಳಿರ್ತದೆ, ಲಿವರ್ ಹೊರಭಾಗದಲ್ಲೂ ಪಿತ್ತನಾಳ ಬಂದು ಕರಳಿಗೆ ಸೇರ್ತದೆ. ಈ ಪಿತ್ತನಾಳಗಳು ಡ್ಯಾಮೇಜ್ ಆಗ್ತಾ ಹೋದಂಗೆ ಏನಾಗ್ತದೆ, ಪಿತ್ತ ಹರಿಯುವಿಕೆಗೆ ಬಹಳ ಅಡಚಣೆ ಆಗುತ್ತೆ. ಸೊ ಬ್ಯಾಕ್ ಪ್ರೆಷರಿಂದ ಲಿವರ್ ಸಿರೋಸಿಸ್ಗೆ ಒಳಗಾಗುತ್ತೆ. ಹೇಗೆ ಲಿವರ್ ಸಿರೋಸಿಸ್ಗೆ ಅನೇಕ ಕಾರಣಗಳು ಸರ್ ಹೇಳ್ದಂಗೆ, ಬಹಳ ಮುಖ್ಯವಾಗಿ ಇವತ್ತಿನ ದಿನದಲ್ಲೂ ಆಲ್ಕೋಹಾಲ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಅದು ಬಿಟ್ಟರೂ ಹಲವಾರು ಕಾರಣಗಳಿದೆ. ಹೆಪಟೈಟಿಸ್ ಬಿ ಇದೆ, ಹೆಪಟೈಟಿಸ್ ಸಿ ಇದೆ. ಇವ್ರದ್ದು ಪ್ರೈಮರಿ ಸ್ಕ್ಲೆರೋಸಿಂಗ್ ಕೊಲಾಂಜೈಟಿಸ್ ಅಂತ, ಇದು ಆಟೋ ಇಮ್ಯೂನ್ ಡಿಸೀಸ್, ನಾನ್ ಆಲ್ಕೋಹಾಲಿಕ್ ಕಂಡೀಷನ್. ಆಟೋ ಇಮ್ಯೂನ್ ಡಿಸೀಸ್ ಅನ್ನೋದರಲ್ಲಿ ಆ ಭಾಗದಲ್ಲಿ ಒಂದು ಕಾರಣ ಇದು ಈಸ್ ನಾನ್ ಆಲ್ಕೋಹಾಲಿಕ್. ನನ್ನ ಹೆಸರು ಡಾಕ್ಟರ್ ಸತೀಶ್ ರಾವ್ ಅಂತೇಳಿ, ಸೀನಿಯರ್ ಗ್ಯಾಸ್ಟ್ರೋಂಟಾಲಜಿಸ್ಟ್ ಆ್ಯಂಡ್ ಹೆಪಟಾಲಜಿಸ್ಟು. ಭಾಳಷ್ಟು ಜನರಿಗೆ ಇರ್ತದೆ ಲಿವರ್ ಡಿಸೀಸ್ ಅಂತ ಗೊತ್ತೇ ಇರೋದಿಲ್ಲ. ಉದಾಹರಣೆಗೆ ಇದು ನೋಡಿರ್ಬೋದು, ಹೊಟ್ಟೆಲಿ ನೀರು ತುಂಬಿಕೊಳ್ಳೋದು ಪದೇ ಪದೇ, ರಕ್ತವಾಂತಿ ಆಗಿರ್ಬೋದು, ಕಾಲಲ್ಲಿ ಸ್ವೆಲ್ಲಿಂಗ್ ಆಗೋದು, ಜಾಂಡೀಸ್ ಆಗಿರೋದು, ಇದು ನಮ್ಮ ಲಿವರ್ ಕಾಯಿಲೆಯ ಲಕ್ಷಣಗಳಾಗಿರ್ತವೆ. ಇಂಥ ಪೇಷಂಟ್ಸ್ಗಳು ಬಹಳಷ್ಟು ಜನ ಇರ್ತಾರೆ. ಅವರನ್ನು ನಾವು ಏನು ಮಾಡ್ತೀವಿ ಅಂದರೆ ಮೊದಲು ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸ್ತೀವಿ. ಯಾರಿಗೆ ವೈದ್ಯಕೀಯ ಚಿಕಿತ್ಸೆ ಅಷ್ಟು ಸರಿಯಾಗುವುದಿಲ್ವೋ ಅಥವಾ ಸ್ಪಂದಿಸುವುದಿಲ್ವೋ ಆವಾಗ ನಾವು ಅವರಿಗೆ ಕೆಲವು ಸ್ಕೋರ್ಗಳನ್ನು ಮಾಡಿ ನೋಡ್ತೀವಿ, ಇವರಿಗೆ ಬೇರೆ ಏನೋ ಚಿಕಿತ್ಸೆ ಬೇಕಾ ಅಂತೇಳಿ. ಆವಾಗ ಇಂಥವ್ರನ್ನ ನಾವು ಟ್ರಾನ್ಸ್ಪ್ಲಾಂಟೇಷನಿಗೆ ಲಿಸ್ಟ್ ಮಾಡ್ತೀವಿ. ಅಂದರೆ ಲಿವರ್ ಪೇಷಂಟ್ಸ್ ಇದ್ದವರಿಗೆಲ್ಲ ಇಮಿಡಿಯೇಟಾಗಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ, ಅವರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಲಿಸ್ಟ್ ಒಂದು ಕೆಲವು ಕ್ರೈಟೀರಿಯಾ ಇರ್ತದೆ, ಅದರ ಮುಖಾಂತರ ಮಾಡಿ ಅವರು ಅರ್ಹರೇ ಅಂತೇಳಿ ನೋಡ್ತೀವಿ. ಅವರು ಅರ್ಹರಾಗಿದ್ದರೆ ಟ್ರಾನ್ಸ್ಪ್ಲಾಂಟ್ ಲಿಸ್ಟಿಗೆ ಮಾಡ್ತೀವಿ. ಆವಾಗ ಅವರಿಗೆ ಆರ್ಗನ್ ಇದು ಮಾಡ್ತೀವಿ, ಡೊನೇಷನ್ ಆಗುವಂಥದ್ದು ತಗೊಳ್ತೀವಿ. ಈಗ ಅಪ್ರೋಚ್, ಈಗ ಉದಾಹರಣೆಗೆ ಈಗ ಆಲ್ಮೋಸ್ಟ್ ಹೇಳಿದಾರೆ ಒಂದು 10-15 ಜನ ಸಿರೋಸಿಕ್ ಪೇಷಂಟ್ಸ್ ಇದ್ದಾರೆ ಈಗ ನಮ್ಮ ಹತ್ರ ಆಲ್ರೆಡಿ ಇದ್ದಾರೆ. ಒಂದು ತಿಂಗಳಲ್ಲಿ ನಾವು ಒಂದು 15ರಿಂದ 20 ಪೇಷಂಟ್ ಮಿನಿಮಮ್ ಆಗಿ ಹೊಸ ಪೇಷಂಟ್ಗಳನ್ನು ನೋಡ್ತಾ ಇರ್ತೀವಿ. ಅವ್ರನ್ನ ಎಲ್ಲರನ್ನೂ ನಾವು ಟ್ರಾನ್ಸ್ಪ್ಲಾಂಟೇಷನಿಗೆ ಹೇಳೋದಿಲ್ಲ. ಫಸ್ಟ್ ಅವ್ರನ್ನ ವೈದ್ಯಕೀಯ ಚಿಕಿತ್ಸೆಯಲ್ಲಿ ನೋಡ್ತೀವಿ. ಯಾರು ಸ್ಪಂದಿಸೋದಿಲ್ವೋ, ಅವರ ಮೆಲ್ಡ್ ಸ್ಕೋರ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗ್ತಾಯಿದೋ ಅಂಥವ್ರಿಗೆ ಟ್ರಾನ್ಸ್ಪ್ಲಾಂಟೇಷನ್ ಬೇಕು ಅಂಥೇಳಿ ಹೇಳ್ತೀವಿ ನಾವು. ಕೆಲವೊಮ್ಮೆ ಇದು ಅವರಿಗೆ ಫೈನಾನ್ಷಿಯಲ್ ಕಂಡೀಷನ್ಸೇ ಇದ್ದು ತುಂಬ ಜನ ಇದಕ್ಕೆ ಹೋಗೋದಿಲ್ಲ, ಟ್ರಾನ್ಸ್ಪ್ಲಾಂಟೇಷನಿಗೆ ಹೋಗೋದಿಲ್ಲ. ಅರ್ಧಕ್ಕರ್ಧ ಜನ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು, 50% ಆಗ್ತಾ ಇರೋದು. ಈಗ ಅದೇ ಹೇಳ್ತಾ ಇರೋದು ನಾವು. ಈಗ ಮಣಿಪಾಲ್ ಆಸ್ಪತ್ರೆ ಅಥವಾ ಮೈಸೂರಲ್ಲೇ ಟ್ರಾನ್ಸ್ಪ್ಲಾಂಟೇಷನ್ ಆಗೋದ್ರಿಂದ ಈಗ ಖರ್ಚು ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಮೊದಲು ಈಗ ನಾವು ಬೆಂಗಳೂರಿಗೆ ಹೋಗಬೇಕಿತ್ತು, ಚೆನ್ನೈಗೆಲ್ಲ ಹೋದರೆ ಖರ್ಚು ಬಹಳ ಜಾಸ್ತಿ ಬರ್ತಿತ್ತು. ಈಗ ಮೈಸೂರು ಟೈರ್ 2 ಸಿಟಿ ಅಂತ ಹೇಳ್ತೀವಿ, ಇಂಥ ಆಸ್ಪತ್ರೆಯಲ್ಲಿ ಮಣಿಪಾಲ್ ಆಸ್ಪತ್ರೆ ಅಥವಾ ಮೈಸೂರಲ್ಲಿ ಆಗೋದ್ರಿಂದ ಖರ್ಚು ಭಾಳಷ್ಟು ಕಡಿಮೆ ಆಗಿದೆ ಈಗ. ಆದ್ದರಿಂದ ಈಗ ಮುಖ್ಯವಾಗಿ ಆಲ್ಮೋಸ್ಟ್ ಎಲ್ಲರೂ ಈಗ ಅಫೋರ್ಡೆಬಲ್ ಮಾಡಬಹುದು ಅಂತೇಳಿ ಹೇಳ್ತೀವಿ ನಾವು.